ದೊಡ್ಡಬಳ್ಳಾಪುರ ರಸ್ತೆಯಿಂದ ಶ್ರೀನಿವಾಸಪುರಕ್ಕೂ ಹಳ್ಳಿಗೆ ಹೋಗುವಂಥ ಒಂದು ರಸ್ತೆ ಇದು. ಅಮ್ಮೋರ್ ಲೇಔಟ್ ಇಲ್ಲಿದೆ. ಸೊ ಆ ಲೇಔಟ್ಗೂ ಸೇರಿ ಈ ರಸ್ತೆ ಅಪ್ರೋಚ್ ರಸ್ತೆ, ಇಲ್ಲಿ ಮೇನ್ ರೋಡಿಂದ ಅಪ್ರೋಚ್ ಆಗುವಂಥ ರಸ್ತೆನ ಈ ಕಡೆ ಒಂದು 2 ಅಡಿ, ಈ ಕಡೆ ಒಂದು 2 ಅಡಿ ಸೇರಿ 4 ಅಡಿ ಅಗಲೀಕರಣ ಮಾಡಿದ್ದೀವಿ. ಕಷ್ಟಪಟ್ಟು ಮಾಡಿದ್ದೀವಿ. ಈ ಲೇಔಟ್ನ ಹನುಮಂತರಾಜ್ ಅವರು ಕೇಳ್ಕೊಂಡ್ರೆ, ಅಣ್ಣ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಜಾಗ ಸ್ವಲ್ಪ ಬೆಳವಣಿಗೆ ಅಭಿವೃದ್ಧಿ ಆಗೋಗುತ್ತೆ ಅಂತ ಹೇಳಿದ್ರೆ, ಆಯ್ತು ಮಾಡಿ ಗೌಡ್ರೆ ಅಂತಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಪಾಪ ತುಂಬ ಬೇಗನೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸಿದ್ದಾರೆ ಗೌಡ್ರು. ಮತ್ತು ಅವ್ರ ಜೊತೆಯಲ್ಲಿ ಅವರ ಕಾಂಟ್ರಾಕ್ಟರ್ ಸತೀಶ್ ಅವರು ಕಂಪ್ಲೀಟ್ ಅವರ ಇನ್ಚಾರ್ಜ್ ಎಲ್ಲ ನೋಡಿಕೊಂಡು ಮಾಡಿಸೋರಾಯಪ್ಪ. ಪಾಪ ನಾನು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಸುಮಾರು ಒಂದು 9 ತಿಂಗಳಿಂದ ನಿದ್ದೆನೇ ಮಾಡಿಲ್ಲ ಯಾರು ನಾವು ಸರಿಯಾಗಿ. ಅಮ್ಮವ್ರ ಸ್ಮಾರಕ ಇದೆಲ್ಲ ನಡಿಬೇಕು ಅನ್ನೋದಕ್ಕೋಸ್ಕರ ಅಷ್ಟು ಒದ್ದಾಟದಿಂದ ಇದನ್ನೆಲ್ಲ ಮಾಡಿ ಸಂಪೂರ್ಣ ಮಾಡಿ ಇದನ್ನು ಒಂದು ಹಂತಕ್ಕೆ ತಂದಿದ್ದೀವಿ. ಇದರಲ್ಲಿ ಒಂದು ಉದ್ಯಾನವನನೂ ಮಾಡ್ತಾಯಿದ್ವಿ. ಆ ಉದ್ಯಾನವನ ಕೂಡ ಒಂದು ವಿಭಿನ್ನವಾಗಿರಬೇಕು ಅಮ್ಮವರ ಲೇಔಟಲ್ಲಿ ಎನ್ನುವಂಥ ಅದೇ ಉದ್ದೇಶ. ಜನ ಬಂದರೆ ಅಲ್ಲಿ ಸುತ್ತು ನಡ್ಕೊಂಡು ಹೋಗಿ ಗಿಡ ಮರದ ಕೆಳಗಡೆನೂ ಕೂತ್ಕೋಬೇಕು. ಆಮೇಲೆ ಒಂದು ಏನು ಹೇಳ್ತೀವಲ್ಲ, ಈ ಗಜೇಬೋ ಮಂಟಪ ಅಂತಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀವಿ. ಆ ಮಂಟಪದ ಮಧ್ಯದಲ್ಲೂ ಅವ್ರು ಕೂತ್ಕೊಂಡು ಅವ್ರು ಏನಾದರೂ ಲಘು ಉಪಹಾರ ತಿನ್ಕೋಬೇಕು ಅಂತ ಆಸೆ ಪಟ್ಟಾಗ ತಿನ್ನಲೂಬೇಕು. ಹೆಚ್ಚು ಕಡಿಮೆ ಒಂದು ಸಣ್ಣ ಒಂದು ಶೌಚ ಕೂಡ ಅದು ರೆಡಿ ಮಾಡಿಬಿಟ್ಟು ಅದಕ್ಕೊಂದು ಸೆಪ್ಟಿಕ್ ಟ್ಯಾಂಕ್ ವ್ಯವಸ್ಥೆ ಮಾಡಿ ಇಡುವಂಥ ಒಂದು ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಖಂಡಿತ ಮಾಡ್ತೀವಿ. ಬರೋ ದಿನಗಳಲ್ಲಿ ಅದನ್ನ ಮಾಡಿಬಿಟ್ಟು ಇದನ್ನು ಒಂದು ಮಾದರಿ ಲೇಔಟ್ ಆಗಿ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ಬಟ್ ಯಾವಾಗಲೂ ಯಾವ ಕಾರಣಕ್ಕೂ ನಮ್ಮ ಗೌಡ್ರು ಹನುಮಂತರಾಜ್ ಅವರು ಬೇಜಾರು ಮಾಡ್ಕೊಂಡಿಲ್ಲ. ಇಲ್ಲಣ್ಣ ನಾವು ಮಾಡಬೇಕು, ಅಮ್ಮವ್ರ ಹೆಸರನ್ನ ನಾವು ಉಳಿಸ್ಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ. ಅದನ್ನು ಮಾಡಿದ್ದಾರೆ, ಈ ಮಟ್ಟಕ್ಕೆ ಮಾಡಿದ್ದೀವಿ ಶ್ರಮಪಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.